ಒಳಗಡೆ ತೃಪ್ತಿ ಇಲ್ಲದೆ ಇರೋದು ಅತೃಪ್ತಿ, ಅಸಹನೆ ಎಲ್ಲ ಮೇಲೆ ನಾನು ಚೆನ್ನಾಗಿದ್ದೀನಿ ಅಂದ್ರೂ ಕೂಡ ಒಳಗಡೆ ಎಲ್ಲೋ ಕಾರ್ನರ್ನಲ್ಲಿ ಇರುತ್ತಲ್ಲ, ಇವು ನಂಗೇನು ಮಾಡಿಲ್ಲ, ನನ್ನ ಮಗ ನನ್ನ ರೆಸ್ಪೆಕ್ಟ್ ಮಾಡಿಲ್ಲ, ಕೇಳಿಲ್ಲ, ನೋಡಿಲ್ಲ, ಕೊಟ್ಟಿಲ್ಲ, ಅದು ಖಂಡಿತವಾಗ್ಲೂ ಅವ್ರಿಗೆ ತಲುಪುತ್ತೆ. ಇವ್ರು ಮಾಡ್ಬೋದಾಗಿತ್ತು, ಮಾಡದೆ ಸತ್ತೋದ್ರು, ಮಾಡ್ಬೋದಾಗಿತ್ತು, ಕೊಡ್ಬೋದಾಗಿತ್ತಲ್ವ, ಮೊಮ್ಮಕ್ಕಳಲ್ವ ಇವ್ರು ಕೊಡ್ಬೋದಾಗಿತ್ತು, ಈ ಅಜ್ಜಿ ಹೀಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಇದು ನಡೀತಾನೆ ಇದೆಯಲ್ಲ ನಮ್ಮ ಅವ್ರು ಯಾವುದೇ ರೂಪದಲ್ಲಿದ್ರು, ಇದ್ರು ಇಲ್ಲದೆ ಇದ್ರು, ಬೇರೆ ರೂಪ ತಗೊಂಡಿದ್ರು, ತಲುಪತ್ತೆ. ನಿಮ್ಮ ಥಾಟ್ ಒಂದ್ಸತಿ ಹುಟ್ಟಿದ ಮೇಲೆ ಯಾರಿಗೋಸ್ಕರ ಹುಟ್ಟಿದ್ಯೋ ಅವ್ರಿಗೆ ತಲುಪತ್ತೆ ಅನ್ನೋ ಒಂದು ಡೀಪರ್ ಲೆವೆಲ್ ಸ್ಟಡಿ ನಿಮಗೆ ಬರಲೇಬೇಕು ಸಂಬಂಧ ತಿಳ್ಕೊಳ್ಬೇಕಾದ್ರೆ. ಆ ಫೀಲಿಂಗ್ ಏನು, ಇಂಟೆನ್ಷನ್ ಏನಿತ್ತು, ತಲುಪತ್ತೆ. ಅವಾಗ ಅದು ತಲುಪಿದಾಗ ಅವ್ರಿಗೆ ಗೊತ್ತಿಲ್ಲದೆ ಅದು ಎಕ್ಸ್ಚೇಂಜ್ ಆಗಿರುತ್ತೆ, ಥಾಟು, ವೈಬ್ರೇಷನು ಎಲ್ಲ ಅವ್ರಿಗೂ ಬರುತ್ತೆ. ಆ ಯೋಚನೆಗಳೆಲ್ಲ ನಾನೇನೂ ಮಾಡಿಲ್ಲ, ಮಾಡಬೇಕಾಗಿತ್ತು, ನಮ್ಮ ತಾಯಿಗೆ ಏನೂ ಮಾಡಿಲ್ಲ, ಗಿಲ್ಟ್ ಹುಟ್ಟತ್ತೆ ಅವರಲ್ಲಿ ಭಯ ಹುಟ್ಟತ್ತೆ, ಅವರಲ್ಲೆಲ್ಲ ಇದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅವ್ರಿಗೂ ಅದೆಲ್ಲ ಬರ್ಸೋದು ನಾವೇ. ಅವ್ರು ಆ ಥರ ಯೋಚನೆ ಮಾಡಿದಾಗ ಪುನಃ ಆ ಥಾಟ್ ಎಲ್ಲ ನಮಗೆ ಬರುತ್ತೆ. ಈ ಥರ ನಡೀತಾ ಇದ್ರೆ ಯಾವ ರಿಲೇಶನ್ಶಿಪ್ ಒಂದೇ ಜನ್ಮಕ್ಕೆ ಮುಗಿಯೋದಿಲ್ಲ. ಅದಕ್ಕೆ ಎಷ್ಟೋ ಸತಿ ಅಂತ ಹೇಳುವಾಗ ನಾವು ಮಾಡದೆ ಅವರು ಮಾಡಿದ್ದಾರೆ ಅನ್ನೋಕ್ಕಿಂತ ಅವ್ರು ಮಾಡೋದು ಬೇಕಿಲ್ಲ, ಅವರು ಹೇಗೆ ಮಾಡಿದ್ದೀರಾ ನೀವು